ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೊಂದು ದಿವಸ SSLC ಎಕ್ಸಾಮ್ ಫಲಿತಾಂಶ ಬಂದಿದೆ. ಯಾರೆಲ್ಲ ಉತ್ತೀರ್ಣರಾಗಿದ್ದೀರಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಂದೊಂದು ಚಿಕ್ಕ ಕಿವಿ ಮಾತು ಹೇಳಬೇಕಾಗಿತ್ತು. ಯಾರೆಲ್ಲ ವಿಫಲಗೊಂಡಿದ್ದೀರಾ ಎಕ್ಸಾಮಲ್ಲಿ, ದಯವಿಟ್ಟು ಅವರೆಲ್ಲ ಬೇಜಾರಾಗಬೇಡಿ. ಯಾಕಂದರೆ ಮತ್ತೆ ಎಕ್ಸಾಮ್ಸ್ ಇದೆ. ನೀವು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗೋದಾಗಲಿ ಯಾವುದೇ ಥರ ನೀವು ಇದು ಮಾಡಬಾರ್ದು. ಇದು ನನ್ನೊಂದು ಚಿಕ್ಕ ರಿಕ್ವೆಸ್ಟು. ಯಾಕಂದರೆ ಮತ್ತೆ ಎಕ್ಸಾಮ್ ಇದೆ. ಜೀವನದಲ್ಲಿ ಎಲ್ಲರಿಗೂ ಮೇಲೆ ಕೆಳಗಡೆ ಅನ್ನೋ ಜೀವನದಲ್ಲಿದೆ. ಓಕೆನಾ? ಎಲ್ಲರಿಗೂ ಆ ಥರ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವು ಬೇರೆ ಥರ ಮನೇಲಿ ಬೈದರು, ಮನೇಲಿ ಇದು ಮಾಡಿದ್ರು ಅಂತ ನೀವು ಬೇರೆ ಇದೆಲ್ಲ ಇದು ಮಾಡೋದಕ್ಕೆ ಹೋಗಬೇಡಿ. ಮತ್ತು ತಂದೆ ತಾಯಿಯಂದ್ರಿಗೆ ನಾನೊಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವುದೇ ಥರ ಮಕ್ಕಳನ್ನ ನೀವು ಪಾಸ್ ಆಗಿಲ್ಲ, ಫೈಲ್ ಆಗಿದ್ದೀರಾ ಆ ಥರ ಒಂದು ಚುಚ್ಚಿ ನೋವು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರಿಗೆ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಕ್ವಶನ್ ಪೇಪರ್ಸ್ ಇವತ್ತು ತುಂಬ ಈ ಸತಿ ಅಂತೂ ತುಂಬ ಕಷ್ಟ ಇದೆ. ಆದ್ರೂ ತುಂಬ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಎಕ್ಸಾಮ್ ಇದೆ. ಪೋಷಕರು ದಯವಿಟ್ಟು ನೀವು ಅವ್ರ ಜೊತೆಲಿ ನಿಂತ್ಕೊಂಡು ನೀವು ಮತ್ತೆ ಎಕ್ಸಾಮ್ ಇದೆ ಬರೆದು ಮತ್ತೆ ಒಂದು ರಿಸಲ್ಟ್ ನೀವು ತರ್ತೀಯ ಅನ್ನೋ ನಂಬಿಕೆ ಇದೆ ಅಂತ ಒಂದು ಅವ್ರಿಗೆ ಛಲ ತುಂಬಿ. ದಯವಿಟ್ಟು ಎಲ್ಲ ಪೋಷಕರಿಗೂ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ಯಾವುದೇ ಥರ ಮಕ್ಕಳಿಗೆ ನೀವು ಬೇರೆ ನೋವು ಮಾಡೋ ಥರ ಮಾತಾಡೋಕೆ ಹೋಗ್ಬೇಡಿ.